ಆದ್ಮೇಲೆ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಸುಳ್ಳು ಸುದ್ದಿ ಹಬ್ಬಿಸೋರು ಭಾಳ ಆಗಿದ್ದಾರೆ ಇವತ್ತು. ಏನೋ ಆಗಿರ್ತದೆ, ಏನೋ ಹೇಳೋದು. ಒಂದು ಸಣ್ಣ ಹಾವು ಹೊಡೆದಿರ್ತಾರೆ, ಅದು ಮರದ ಇಷ್ಟು ಧಾಮ ಆಗಿರ್ತದೆ, ಅದನ್ನು ಮರದ ಇಷ್ಟು ಧಾಮ ಆಗಿರ್ತದೆ. ಸುಳ್ಳು ಸುದ್ದಿ ಹೇಳೋದು ಮಿತಿ ಆದರೂ ಬೇಕಲ್ಲಪ್ಪ ಅಂತ. ಅದಕ್ಕಾಗಿ ಆ ದಿಶೆಯಲ್ಲೇ ನಮ್ಮ ಸರ್ಕಾರ ಮುತುವರ್ಜಿ ವಹಿಸಿದೆ ನಾವು ಪೂರ್ಣ ಪ್ರಮಾಣದಲ್ಲೇ ಅನ್ನುವಂಥದ್ದು. ಯಾಕಂದರೆ ಈ ಸುಳ್ಳು ಸುದ್ದಿಗಳಿಂದಾಗಿ ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋದು ಅಲ್ಲೆರಡು ಮಾತು ಇಲ್ಲ. ಅದಕ್ಕಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಕ್ಟ್ ಅಂಡರದಲ್ಲೇ ಫ್ಯಾಕ್ಟ್ ಚೆಕ್ಸ್ ಮಾಡೋ ಸಲುವಾಗಿ ನಮ್ಮ ಸಿದ್ದರಾಮಯ್ಯನವರು ಕಳೆದ ವರ್ಷನ ಈ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದರು. ಅವರದಕ್ಕೆ ಕಾರಣವೂ ಹೇಳಿದರು. ಏನಪ್ಪ ಅಂದ್ರೆ, ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕದಿದ್ದರೆ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಸಾಮಾಜಿಕ ಮೌಲ್ಯಗಳು ಉಳಿಯೋದು ಕಷ್ಟ. ಭಾಳ ಮಹತ್ವದ್ದು. ಪ್ರಜಾಪ್ರಭುತ್ವ ಉಳಿದಿಲ್ಲ, ಸಂವಿಧಾನ ಉಳಿದಿಲ್ಲ, ಸುಳ್ಳು ಸುದ್ದಿಗಳನ್ನ ನಾವು ಕಂಟ್ರೋಲ್ ಮಾಡದಿದ್ದರೆ ಸಾಮಾಜಿಕ ಮೌಲ್ಯಗಳು, ಈ ಸಾಮಾಜಿಕ ಮೌಲ್ಯಗಳಲ್ಲಿ ಮತ್ತು ಧರ್ಮನೂ ಬರ್ತದೆ, ಉಳಿದೆಲ್ಲನೂ ಬರ್ತವೆ. ಸುಳ್ಳು ಸುದ್ದಿಗಳು ಧರ್ಮದ ವಿಷಯದಲ್ಲಿ ಹಬ್ಬೋದು. ಮಸೀದಿಯಲ್ಲಿ ಹೆಂಗೆ ಆಯ್ತು ರೀ, ಅದು ದೇವ ಮಂದಿರದಲ್ಲಿ ಹೆಂಗೆ ಆಯ್ತು, ನಮ್ಮ ಮಂದಿರದಲ್ಲಿ ಏನೋ ಕೆಸರು ಹಾಕಿದ್ರಿ, ಮತ್ತೊಂದ್ರಲ್ಲಿ ಏನೋ ಹೋಗೋದ್ರೆ, ಇವೆಲ್ಲ ಸುದ್ದಿಗಳು ಹೇಳಿದ್ರೆ ಆಗಿದ್ದಾಗ ಸ್ಪ್ರೆಡೆಡ್ ಆಗಿಬಿಡ್ತಾವೆ. ಈಗ ನೋಡ್ರಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಪ್ಪ, ಒಂದು ಒಳ್ಳೆಯ ವಿಷಯ ಚರ್ಚೆ ಆಗೋದು ಸಂವಿಧಾನ ಬಗ್ಗೆ ಇದ್ರ ಬಗ್ಗೆ ಅಂದರೆ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಸಡನ್ನಾಗಿ ಮಸೀದಿ ಹೆಚ್ಚಾಗಿ ಏನೋ ಹೋಗಿದ್ದಾರೆ, ಮಂದಿ ಇಡೀ ಊರು ಮಂದಿಯಲ್ಲಿ ಹೋದ್ರೆ ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಮಂದಿರದಲ್ಲಿ ಏನೋ ಆಯಿತು, ಮಂದಿ ಕೂಡಿದ್ರಲ್ಲ. ಇಂಥ ಸುದ್ದಿಗಳನ್ನ ಅಭ್ಯಾಸ ಸಾಮಾಜಿಕ ನೆಮ್ಮದಿನ ಹಾಳು ಮಾಡುವಂಥ ಘಟನೆಗಳು ಸಾಕಷ್ಟು ಆಗಿದೆ. ಅಂಥವು ಕಳೆದ 2023ರಿಂದ ಈಗ 25ರವರೆಗೆ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ರಾಜ್ಯ ಪೊಲೀಸ್ ರೆಕಾರ್ಡ್ ಪ್ರಕಾರ 259 ಪ್ರಕರಣ ದಾಖಲಾಗಿವೆ. ಇವು ದಾಖಲಾಗಿದ್ದು ಪ್ರಕರಣ 259. ವಿಶೇಷ ದಾಖಲೆ ಆಗುವುದಿಲ್ಲ. FIR ಹರಿದ್ರೆ ಪೊಲೀಸ್ ದೊಡ್ಡ ಕಷ್ಟ, ಎಲ್ಲಿ ಕಿರಿಕಿರಿ ಅದಂತೇಳಿ FIR ಹರಿಸ್ಬೇಕಾಗಿತ್ತು. ಬೆನ್ನತ್ಬೇಕ್ರಿ PSIಗೆ ಅವ್ರು ಇವರೆಲ್ಲ, ಅಪ್ಪ PSI ನಮಗೆ ಆಗೈತ್ರಿ, ಹರಿರಿ FIR ಹರಿರಿ, ನೋಡ್ರಿ ಹೋಗಿ PS ನೀವು ಸಾಮಾನ್ಯರು ಹೋಗಿ ಒಂದು ಏನು ನಿಮ್ಮ ಮೇಲೆ ಅಂಥ ಅನ್ಯಾಯ ಅಕ್ರಮ ಬಗ್ಗೆ ನೀವು ಹೇಳಿದರೆ